ಎಲ್ರಿಗೂ ನಮಸ್ಕಾರ. ರಾಹಾದ್ಯ ಚಾನೆಲ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ. ನೀವೆಲ್ಲ ಆರಾಮಿದ್ದೀರಿ ಅಂತ ಅನ್ಕೊತೀನಿ. ನೀವು ವಿಡಿಯೋ ನೋಡಿ ಗೊತ್ತಾಗಿರ್ಬೇಕು ನಾವೆಲ್ಲಿ ಹೋಗ್ತಿದ್ದೀವಿ ಅಂತ. ಎಸ್, ಬನ್ನೇರುಘಟ್ಟ. ಫಾರ್ ದೋಸ್ ಹೂ ಹ್ಯಾವ್ ಬಿನ್ ಸ್ಟಕ್ ಅಟ್ ಹೋಮ್ ಇನ್ ಬ್ಯಾಂಗ್ಳೂರ್ can't plan a long-term vacation anytime soon. Meeting the denizens of ಬನ್ನೇರುಘಟ್ಟ is a great option. ಅವತ್ತು ವೆದರ್ ಅಂತೂ ಭಾಳ ಅಂದ್ರೆ ಭಾಳ ಚಂದಿತ್ತು. ಸೊ ಮಕ್ಕಳಿಗೆ ಎಸ್ಪೆಷಲಿ ನನ್ನ ಚಿಕ್ಕವಳಿಗೆ ಆ್ಯನಿಮಲ್ಸ್ ಅಥವಾ ಬರ್ಡ್ಸ್ ಅಂದರೆ ಭಾಳ ಇಷ್ಟ. ಶಿ ಎಂಜಾಯ್ಸ್ ಅ ಲಾಟ್. ಅದಕ್ಕೆ ಅವಳು ನೋಡಿದ್ದಿಲ್ಲ ಬನ್ನೇರುಘಟ್ಟ. ಸೊ ಅಕ್ಕಿಗೂ ತೋರಿಸ್ದಂಗಾತು. ನಾವು ಬ್ಯಾಂಗ್ಳೂರಲ್ಲಿ ಔಟಿಂಗ್ ಹೋಗಿ ಸುಮಾರು ದಿನಗಳಾಗಿತ್ತು. ಸೊ ಒಂದು ಔಟಿಂಗ್ ಹೋಗೋಣ ಅಂತ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಟುವರ್ಡ್ಸ್ ಬನ್ನೇರುಘಟ್ಟ. ಸೊ ನೀವು ಎಲ್ಲ ನೋಡಿ ಎಂಜಾಯ್ ಮಾಡಿರಿ. ಸೊ ವಿ ಎಂಟರ್ಡ್ ಬನ್ನೇರುಘಟ್ಟ. ನಾವು ಇಲ್ಲೆಲ್ಲ ಸೈಡಿಗೆಲ್ಲ ಸ್ಮಾಲ್ ಸ್ಟಾಲ್ಸ್ ಹಾಕಿದ್ದಾರೆ. ಕ್ಯಾಪ್ಸು ಅಥವಾ ಏನೋ ಒಂದು ಬೇಸಿಕ್ ಐಟಮ್ಸ್ ಎಲ್ಲ ಸಿಗ್ತವೆ. ಇಲ್ಲೊಂದು ಹೋಟೆಲ್ ಬರ್ತದೆ, ಅಲ್ಲಿ ಪಾರ್ಕಿಂಗ್ ಅದ. ಆ್ಯಂಡ್ ದೆನ್ ಬನ್ನೇರುಘಟ್ಟಗೂ ಒಂದು ಸಪ್ರೇಟ್ ಪಾರ್ಕಿಂಗೇ ಇದೆ. 50 rupees is what you have to pay for parking here. So we are all pretty excited to go to ಬನ್ನೇರುಘಟ್ಟ. ಎಲ್ಲರೂ ಓಡ್ತಿದ್ವಿ. Bannerghatta was actually closed due to COVID and was reopened on June 8th, 2021. Strict standard operational procedures are being implemented here to ensure the safety of visitors, staff and the animals. ಇಲ್ಲಿ ಝೂ, ಸಫಾರಿ, ಬಟರ್ಫ್ಲೈ ಪಾರ್ಕ್ ಹಿಂಗೆಲ್ಲ ಅದಾವು. ಸೊ ನಿಮಗೆ ಯಾವುದು ಬೇಕು ಅನ್ನೋದನ್ನು ಟ್ಯಾರಿಫ್ ಚಾರ್ಟ್ ನೋಡಿ ಸೆಲೆಕ್ಟ್ ಮಾಡ್ಬೋದು. ನೀವು ಝೂ, ಸಫಾರಿ, ಬಟರ್ಫ್ಲೈ ಎಲ್ಲ ಸೇರಿ ಒಂದು ಪ್ಯಾಕೇಜ್ ತೊಗೋಬೋದು, ಅಥವಾ ಬರೀ ಝೂ ತೊಗೋಬೋದು, ಅಥವಾ ಸಫಾರಿ ಆ್ಯಂಡ್ ಝೂ ತೊಗೋಬೋದು. ಈ ಥರ ವೇರಿಯಸ್ ಪ್ಯಾಕೇಜಸ್ ಯು ಕ್ಯಾನ್ ಚೂಸ್. ಸೊ ವಿ ಚೋಸ್ ಸಫಾರಿ ಆ್ಯಂಡ್ ಝೂ ಪ್ಯಾಕೇಜ್. ಸೊ ನಾವು ಫಸ್ಟ್ ಸಫಾರಿ ಕರ್ಕೊಂಡು ಹೋಗ್ತಾರೆ. ದಿಸ್ ಈಸ್ ದ ಎಂಟ್ರೆನ್ಸ್ ಆಸ್ ಯು ಸಿ. ಸೊ ಸಫಾರಿ ಕಡೆ ನಾವು ಪ್ರೊಸೀಡ್ ಮಾಡ್ತಾ ಇದ್ವಿ. ಕೋವಿಡ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಲಿಮಿಟೆಡ್ ಜನ ಇದ್ರು ಅಂತ ಅನಿಸುತ್ತೆ. ಬಿಕಾಸ್ ಮೆನಿ ಆಫ್ ದೆಮ್ ಸ್ಟಿಲ್ ಡು ನಾಟ್ ನೋ ದಟ್ ಬನ್ನೇರುಘಟ್ಟ ಇಸ್ ಆಲ್ರೆಡಿ ಓಪನ್ಡ್. ಸೊ ಅಲ್ಲಿ ತುಂಬ ಚೆನ್ನಾಗಿ ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡ್ತಾರೆ. ಅಲ್ಲೆಲ್ಲ ಕಡೆನೂ ಸೆಕ್ಯೂರಿಟಿ ಗಾರ್ಡ್ ನಿಂತು ಮಾನಿಟರ್ ಮಾಡ್ತಿರ್ತಾರೆ. ಸೊ ದಿಸ್ ಈಸ್ ದ ಸಫಾರಿ ವೆಹಿಕಲ್. ಸೊ ವಿ ಆಲ್ ವರ್ ರೆಡಿ ಫಾರ್ ದ ಸಫಾರಿ. It is very rare, particularly in our country with rapid urbanization, to have a natural forest in the neighborhood. Bengaluru is particularly fortunate in having the Bannerghatta National Park just a few kilometers from the heart of the city. This Bannerghatta National Park is a 65,000 acre natural forest, dry deciduous forest, and was notified in 1974. More recently, that is in 2002, a segment of the park has been transformed into a biological reserve, the Bannerghatta Biological Park. ಸೊ ಇದಕ್ಕೆ ಇವಾಗ ಬೆಂಗಳೂರು ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ಅಂತಲೂ ಅಂತಾರೆ. ಸೊ ಇಟ್ ಈಸ್ ಒನ್ ಆಫ್ ದ ಓನ್ಲಿ ಪ್ಲೇಸಸ್ ಇನ್ ದ ವರ್ಲ್ಡ್ ವೇರ್ ಒನ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ವಿಲ್ಡರ್ನೆಸ್ ಇನ್ ಸಚ್ ಅ ಕ್ಲೋಸ್ ಪ್ರಾಕ್ಸಿಮಿಟಿ ಟು ದ ಸಿಟಿ. And the Bannerghatta Biological Park is also the first biological park in all of India which has a fenced forested elephant sanctuary. ಸೊ ಈ ಜಂಗಲ್ ಸಫಾರಿ ಮಾಡೋವಾಗ ಎಲ್ಲ ಥರ ಪ್ರಾಣಿಗಳು ಹತ್ತಿರದಿಂದ ನೋಡೋಕೆ ಸಿಗ್ತಾವಲ್ಲ, ಅದು ಒಂದು ಖುಷಿನೇ ಬೇರೆ. ನಮಗೀಗ ಎಲ್ಲ ಅನಿಮಲ್ಸ್ ಈಗ ಆಲ್ಮೋಸ್ಟ್ ಎಕ್ಸ್ಟಿಂಕ್ಟ್ ಆಗ್ತಿದ್ದಾವೆ. ಅಂಥದ್ರಲ್ಲಿ ಈ ಅನಿಮಲ್ಸನ್ನು ಎಷ್ಟು ಚೆನ್ನಾಗಿ ಸೇಫ್ ಗಾರ್ಡ್ ಮಾಡಿ, ಎಷ್ಟು ಚೆನ್ನಾಗಿ ಅಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ. ಸೊ ಅವಕ್ಕೆಲ್ಲ ಎಷ್ಟು ಚಂದ ಆರಕ್ಷಣೆ ಎಲ್ಲ ಮಾಡಿ, ಆರೈಕೆ ಮಾಡಿ ಚೆನ್ನಾಗಿ ನೋಡ್ಕೊತಿದ್ದಾರೆ. ಸೊ ನಮಗೆ ನೋಡೋಕೆ ಸಿಗ್ತಾ ಇರೋದೇ ಒಂದು ಆ್ಯಕ್ಚುಲಿ ಲಕ್ಕಿ ಅಂತಲೇ ಹೇಳ್ತಿರ್ಬೋದು. ಸೊ ಇಲ್ಲಿ ಕರಡಿಗಳೆಲ್ಲ ಅಲ್ಲೆಲ್ಲಿ ಪಕ್ಕದಲ್ಲೇ ಮಲಗಿದ್ವು. ನೋಡೋಕ್ಕೆ ಚೆನ್ನಾಗಿ ಅನಿಸ್ತಿತ್ತು. ಮೈ ಕಿಡ್ಸ್ ವರ್ ಎಂಜಾಯಿಂಗ್ ಲೈಕ್ ಎನಿಥಿಂಗ್. ಸೊ ಯಾ, ದಿಸ್ ಈಸ್ ದ ಮ್ಯಾಗ್ನಿಫಿಷೆಂಟ್ ಲಾಯನ್. ನೋಡೋಕ್ಕಿಂತ ಫುಲ್ ಖುಷಿ ಆಗ್ತಿತ್ತು. ನನಗೆ ಲಾಯನ್ ಪರ್ಸ್ನಲಿ ಭಾಳ ಇಷ್ಟ. ಸೊ ನೋಡಿದ ತಕ್ಷಣ ಫುಲ್ ಖುಷಿ ಆಗ್ತಿತ್ತು. ಆ್ಯಕ್ಚುಲಿ ಜಂಗಲ್ ಸಫಾರಿ ಏನಿದಲ್ಲ, ಇದು ಆಲ್ಮೋಸ್ಟ್ ಒಂದು 16 ಕಿಲೋಮೀಟರ್ಸ್ ಆಗ್ತದೆ ಇಲ್ಲಿಂದ. ನೀವು ಜೀಪ್ ಅಥವಾ AC, ನಾನ್ AC ಬಸ್ ತೊಗೊಂಡು ಹೋಗ್ಬೋದು. ಸೊ ದಿಸ್ ಈಸ್ ದ ವೈಟ್ ಟೈಗರ್ ಆ್ಯಂಡ್ ದಿಸ್ ಈಸ್ ದ ಟೈಗರ್. ಆ್ಯಂಡ್ ಇದು ನಮ್ಮ ಪುಟ್ ಟೈಗರ್.
So the jungle safari is not only interesting and adventurous but also quite educational since it teaches the visitors the value of empathy towards animals. ಇದು ನಾವು ನೆಕ್ಸ್ಟ್ ಸಫಾರಿ ನಂತರ ಝೂಗೆ ಹೋಗ್ತಾ ಇದ್ವಿ. ಅಲ್ಲಿ ಎಂಟರ್ ಆದ ತಕ್ಷಣ ಈ ಥರ ಒಂದು ಪ್ಲೆಡ್ಜ್ ಹಾಕಿದ್ದಾರೆ. ಸೊ ದಟ್ ಇಟ್ಸ್ ಅ ಪ್ಲೆಡ್ಜ್ ಟು ಇಂಪ್ರೂವ್ ದ ನ್ಯಾಚುರಲ್ ಎನ್ವೈರ್ಮೆಂಟ್ ಆ್ಯಂಡ್ ಸೇಫ್ ಗಾರ್ಡರ್ ಆ್ಯನಿಮಲ್ಸ್. ಚೆನ್ನಾಗಿ ಅನ್ನಿಸ್ತು ನನಗದು. ಸೊ ಒಳಗೆ ಹೋದ ತಕ್ಷಣ ಅಲ್ಲಲ್ಲಿ ಲ್ಯಾಂಡ್ಮಾರ್ಕ್ ಹಾಕಿದ್ದಾರೆ. ಅಂದರೆ ನೀವು ಯಾವ ಕಡೆ ಹೋದರೆ ಯಾವ ಪ್ರಾಣಿ ನೋಡ್ಬೋದು ಅಂತ ಲ್ಯಾಂಡ್ಮಾರ್ಕ್ ಹಾಕಿದ್ದಾರೆ ಅಲ್ಲಿ. ಸೊ ನಾವು ಫಸ್ಟ್ ಈ ಕಡೆ ಝೀಬ್ರಾ ಮತ್ತು ಜಿರಾಫ್ ಇರೋ ಕಡೆ ಹೋಗ್ತಾ ಇದ್ವಿ. The park has a zoo where many different species of wildlife are exhibited. ಇದು ನೀವು ನೋಡ್ತಿರೋ ಹಾಗೆ ಲ್ಯಾಂಡ್ ಮಾರ್ಕ್. ನಾವು ಎಲ್ಲಿ ಬೇಕೋ ಯಾವ ಡೈರೆಕ್ಷನ್ ಹೋದ್ರೆ ಯಾವ ಅನಿಮಲ್ ಕಾಣಿಸುತ್ತೆ ಅಂತ ನೀಟಾಗಿ ಹಾಕಿದ್ದಾರೆ ಇಲ್ಲಿ. So as you see, we were towards the zebra zone. So over 1900 animals of 94 different species are present here. Wow. ಸೊ ಇಲ್ಲಿ ಜಿರಾಫೆ ಇತ್ತು. ಇಲ್ಲಿ ನಾನು ಪುಟ್ ಕ್ಯೂಟ್ ಟೈಗರ್ ವಿಡಿಯೋ ಮಾಡ್ತಿದ್ವಿ. ಸೊ ಅಲ್ಲಲ್ಲಿ ಸಿಕ್ಕಾಪಟ್ಟೆ ಮಂಗ್ಯಗಳಿದಾವಲ್ಲಿ. ಸೊ ಲಾಟ್ ಆಫ್ ಮಂಕೀಸ್ ರೋಮಿಂಗ್ ಹಿಯರ್ ಆ್ಯಂಡ್ ದೇರ್ ಇನ್ ಅ ನ್ಯಾಚುರಲ್ ಎನ್ವೈರ್ಮೆಂಟ್. ಬಟ್ ಅವೇನು ಹಾರ್ಮ್ ಮಾಡಲ್ಲ. ನಾವು ಬಿಗ್ ಬ್ಯಾನಿಯನ್ ಟ್ರೀಗೆ ಹೋದಾಗ ಅಲ್ಲಿ ಮಂಕಿ ಸ್ವಲ್ಪ ಹಾರ್ಮ್ಫುಲ್ ಅನಿಸಿದ್ದು. ಬಟ್ ಇಲ್ಲಿ ಅಲ್ಲಲ್ಲೇ ಅಡ್ಡಾಡ್ತಿರ್ತವೆ, ಬಟ್ ನಮಗೇನೋ ಹಾರ್ಮ್ ಮಾಡಲ್ಲ. ದೇ ಆರ್ ಕ್ವೈಟ್ ಫ್ರೆಂಡ್ಲಿ ಮಂಕೀಸ್. ಅಲ್ಲಿ ಸೆಟಪ್ ಎಲ್ಲ ಹೆಂಗೆ ಮಾಡಿದ್ದಾರೆ ಅಂತಂದರೆ ಅದು ನ್ಯಾಚುರಲ್ ಆಗಿ ಅರಣ್ಯ ಥರನೇ ಅನಿಸ್ಬೇಕು ಅನಿಮಲ್ಸಿಗೆಲ್ಲ. ಸೊ ಒಂದೇನು ಹಿಂಗೆ ಆರ್ಟಿಫಿಷಿಯಲ್ ಸೆಟಪ್ ಥರ ಏನಿಲ್ಲ, ಭಾಳ ನ್ಯಾಚುರಲ್ ಸೆಟಪ್ ಥರ ಮಾಡಿದಾರಲ್ಲಿ. I just wanted to share some tips while you visit Bannerghatta Biological Park. See, should always keep in mind while visiting here that it's recommended to reach this park before 2 PM. ಅಂದರೆ ನೀವು 2 ಗಂಟೆ ಒಳಗೆ ಎಲ್ಲ ನೋಡೋ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ರಿ. ಬಿಕಾಸ್ ಇಲ್ಲಿ ಫುಲ್ ಒಂದು ಕಂಪ್ಲೀಟ್ ಟೂರ್ ಮಾಡೋಕ್ಕೆ ಅಟ್ಲೀಸ್ಟ್ ನಿಮಗೆ ಒಂದು 2 to 3 hours ಆದರೂ ಬೇಕೇ ಬೇಕಾಗ್ತದೆ. ಕರೆಕ್ಟಾಗಿ ನೋಡಿ ಆರಾಮಾಗಿ ಎಂಜಾಯ್ ಮಾಡಬೇಕಂದ್ರೆ 2 to 3 hours ಬೇಕು. ಸೊ ಊಟದ ಟೈಮ್ಕಿಂತ ಮುಂಚೆನೇ ಎಲ್ಲ ಮುಗಿಸೋ ಥರ ಹೋಗ್ರಿ. ಬಿಕಾಸ್ ಆಮೇಲೆ ಎಕ್ಸಾಷನ್ ಆಗಿಬಿಡುತ್ತೆ. ಅಂದರೆ ವಿ ಫೀಲ್ ಎಕ್ಸಾಸ್ಟೆಡ್ ಟು ರೋಮ್ ಅರೌಂಡ್. ಬಿಕಾಸ್ ಅಲ್ಲಿ ಸಿಕ್ಕಾಪಟ್ಟೆ ನಡಿಬೇಕು. ಬಿಕಾಸ್ ಆ್ಯಸ್ ಐ ಟೋಲ್ಡ್ ಇಟ್ಸ್ ಮೋರ್ ದೆನ್ ಅರೌಂಡ್ 67,000 acre ಫಾರೆಸ್ಟ್ ಇದು. ಸೊ ಅಲ್ಲಿ ಅಡ್ಡಾಡಲಿಕ್ಕೆ ಸ್ವಲ್ಪ ಎನರ್ಜಿ ಬೇಕು. ಸೊ ಹೆವಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿ ಹೊಟ್ಟೆ ತುಂಬ ತಿಂದು ಬಿಫೋರ್ ಲಂಚ್ ಎಲ್ಲ ಮುಗಿಸ್ಕೊಳ್ಳೋ ಹಾಗೆ ಅಲ್ಲಿ ಹೋಗ್ರಿ. ಆಮೇಲೆ ಇದು ನಮ್ಮ ಕ್ಯೂಟ್ ಎಲಿಫೆಂಟ್ಸ್ ಆ್ಯಸ್ ಯು ಸಿ ಹಿಯರ್. ಇದು ಒಳಗಡೆ ಒಂದು ಸುಮ್ಮನೆ ಅಲ್ಲಿ ನೀರು ಹರಿಯೋ ಥರ ಒಂದು ಸ್ಟ್ರೀಮ್ ಥರ ಮಾಡಿದ್ರು. ನೋಡೋಕೆ ಭಾಳ ಚೆನ್ನಾಗಿತ್ತು. ಇಲ್ಲಿ ಇನ್ನೊಂದು ಏನು ಕಮೆಂಡೇಬಲ್ ಅಂತಂದರೆ ಅಷ್ಟು ದೊಡ್ಡ ಏರಿಯಾ ಇದ್ರೂ ಎಲ್ಲ ಕಡೆ ಇಷ್ಟು ಕ್ಲೀನಿನೆಸ್ ಮೇಂಟೈನ್ ಮಾಡಾರಲ್ಲ. ಅಲ್ಲಲ್ಲಿ ಡಸ್ಟ್ಬಿನ್ಸು, ಅಲ್ಲಲ್ಲಿ ವಾಶ್ರೂಮ್, ಎಲ್ಲ ಜನರಿಗೆ ಅನುಕೂಲ ಆಗೋ ಥರ ಎಲ್ಲೂ ಹೊಲಸು ಮಾಡಲಾರ್ದಂಗೆಲ್ಲ ಏನೇ ಒಂದು ಒಳಗೆ ಈಟೇಬಲ್ಸ್ ತೊಗೊಂಡು ಹೋದ್ರೂ ಕರೆಕ್ಟಾಗಿ ನೀಟಾಗಿ ಡಸ್ಟ್ಬಿನ್ನಾಗ ಹಾಕ್ರಿ ಅಂತ ಅಲ್ಲಲ್ಲಿ ಎಷ್ಟು ಚಂದ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಲ್ಲೇ ಸೆಕ್ಯೂರಿಟಿ ಗಾರ್ಡ್ಸ್ ನಮಗೆ ಗೈಡ್ ಕೂಡ ಮಾಡ್ತಿರ್ತಾರೆ ಅಲ್ಲಿ. ಸೊ ಒನ್ ರಿಕ್ವೆಸ್ಟ್ ಏನಂದರೆ ಯಾರೇ ಅಲ್ಲಿ ಹೋದ್ರೂ ಪ್ಲೀಸ್ ಕೀಪ್ ದ ಎನ್ವೈರ್ಮೆಂಟ್ ಆಫ್ ದ ಪಾರ್ಕ್ ವೆರಿ ವೆರಿ ಕ್ಲೀನ್ ಆ್ಯಂಡ್ ನೀಟ್. ಇಟ್ಸ್ ಆರ್ ಡ್ಯೂಟಿ. ಸೊ ಅಲ್ಲಿ ಕೆಲವೊಂದು ಪಿಕ್ಸ್ ತೊಗೊಂಡ್ವಿ. ಇಟ್ಸ್ ವೆರಿ ಬ್ಯೂಟಿಫುಲ್ ಇನ್ಸೈಡ್. ಅವತ್ತು ವೆದರ್ ಅಂತೂ ಭಾಳ ಅಂದ್ರೆ ಭಾಳ ಚೆನ್ನಾಗಿತ್ತು. ಬಿಸಿಲೇ ಇರಲಿಲ್ಲ. ಸೊ ನಮಗಲ್ಲಿ ಅಡ್ಡಾಡಲಿಕ್ಕೆ ಅನುಕೂಲ ಆಯಿತು. ನಮಗೇನಷ್ಟು ಎಕ್ಸಾಷನ್ ಆಗಲಿಲ್ಲ, ಟೈರ್ಡ್ನೆಸ್ ಅನ್ನಿಸ್ಲಿಲ್ಲ. ಇದು ಝೂ ಹಾಸ್ಪಿಟಲ್, ಪ್ರಾಣಿಗಳ ಆರೈಕೆಗೆ ಹಾಸ್ಪಿಟಲ್ ಇರೋದು. ಇಲ್ಲಿ ಇನ್ನೊಂದು ಏನಪ್ಪ ಸ್ಪೆಷಾಲಿಟಿ ಅಂದರೆ ಯು ಆಲ್ಸೋ ಗೆಟ್ ಟು ವಿಸಿಟ್ ದ ಏರಿಯಾಸ್ ವೇರ್ ಆರ್ಫನ್ಡ್ ಆ್ಯಂಡ್ ರೆಸ್ಕ್ಯೂಡ್ ಅನಿಮಲ್ಸ್ ಆರ್ ಕೆಪ್ಟ್. ಇಲ್ಲಿ ಸರ್ಕಸಿಂದ ತೊಗೊಂಡು ಬಂದಿರೋದು ಅಥವಾ ಎಲ್ಲಾದರೂ ಹೊರಗಡೆ ಹಾಗೆ ಸಿಕ್ಕಿರೋ ಪ್ರಾಣಿ ಅವುಗಳೆಲ್ಲ ತಂದು ಸಂರಕ್ಷಿಸ್ತಾರೆ. ಸೊ ಇಲ್ಲಿಂದ ಬರ್ಡ್ ಸ್ಯಾಂಕ್ಚುರಿ ಟೈಪು ಸ್ಟಾರ್ಟ್ ಆಯಿತು. ಅಪ್ಪ ಎಷ್ಟೊಂದು ವೆರೈಟಿ ಬರ್ಡ್ಸ್ ಇದಾವಂತಂದರೆ ಎರಡು ಕಣ್ಣು ಸಾಲೋದಿಲ್ಲ ಅಂತ ಅನಿಸ್ಬಿಡ್ತದೆ. ಅಷ್ಟು ಸುಂದರವಾಗಿರೋ ಬರ್ಡ್ಸು, ಒಂದೊಂದು ಎಷ್ಟು ಯೂನಿಕ್, ಎಷ್ಟು ಬ್ಯೂಟಿಫುಲ್ ಇದಾವಂತಂದರೆ ಫುಲ್ ನೋಡಿನೇ ಖುಷಿ ಆಗ್ತದೆ. ಅಲ್ಲಿ ಎಷ್ಟು ಮಜಾ ಮಾಡ್ತಿದ್ವು ಬರ್ಡ್ಸ್. ಹಿಂಗೆ ಉಲ್ಟಾ ನಿಲ್ಲೋದು, ಜೋತಾಡೋದು, ಒಂಥರ ವಿಚಿತ್ರವಾಗಿ ಕೂಗಾಡೋದು, ಭಾಳ ಸುಂದರವಾಗಿದ್ವು. ಇಲ್ಲಿ ವೆರೈಟಿ ಟಾರ್ಟಾಯ್ಸ್ ಕೂಡ ಇದ್ವು. ಸೊ ಅಲ್ಲಿ ನಮ್ಮ ಕಸಿನ್ ಕರಿತಿದ್ರು. ಅಲ್ಲಿ ಸ್ನೇಕ್ ಇತ್ತು, ಒಂದು ಕಿಂಗ್ ಕ್ರೋಬ್ರಾ ಫುಲ್ ಒಳಗೆ ಹಿಂಗೆ ಹೊಡ್ಕೊಂಡು ಹೋಗ್ತಾಯಿತ್ತು. ಅದನ್ನು ಶೂಟ್ ಮಾಡೋಕ್ಕೆ ಹೋದೆ.
ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಕ್ಚುಲಿ. ನೋಡೋಕೆ ಒಂಥರ ಭಯ ಅನಿಸುತ್ತೆ, ಬಟ್ ಇಟ್ಸ್ ಸೋ ಬ್ಯೂಟಿಫುಲ್. ಒಂದು ಕಾಲಿಲ್ಲದ ಪ್ರಾಣಿ ಸರ್ಸರ ಅಂತ ಎಷ್ಟು ವಿಚಿತ್ರ ಅನಿಸುತ್ತೆ ಅದೆಲ್ಲ ನೋಡಿದ ತಕ್ಷಣ. ಸೊ ಆ್ಯಸ್ ಎ ಸೈಡ್, ಇಲ್ಲಿ ಬರ್ಡ್ ಸ್ಯಾಂಕ್ಚುರಿನೇ ಅರೌಂಡ್ 122 acres ಆಫ್ ಲ್ಯಾಂಡಲ್ಲಿ ಮಾಡಿರೋದು. ಇಟ್ ಈಸ್ ಸ್ಪಾನ್ಸರ್ಡ್ ಬೈ ಪೇಟಾ ಇಂಡಿಯಾ. ಸೊ ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ವೆರಿ ರೇರ್ ಸ್ಪೀಷೀಸ್ ಆಫ್ ಬರ್ಡ್ಸ್ ಇಲ್ಲಿ ಕಲೆಕ್ಷನ್ ಇಟ್ಟಿದ್ದಾರೆ ಇಲ್ಲಿ. ಸೊ ಅವಕ್ಕೂ ಒಂಥರ ನ್ಯಾಚುರಲ್ ಎನ್ವೈರ್ಮೆಂಟ್ ಸೆಟಪ್ ಮಾಡಿದ್ದಾರೆ ಇಲ್ಲಿ. ಟೈಮ್ ಟು ಟೈಮ್ ಫುಡ್ ಹಾಕೋದಾಗಲಿ, ಆರೈಕೆ ಮಾಡೋದಾಗಲಿ, ಇಟ್ಸ್ ಎಕ್ಸಲೆಂಟ್ ಹಿಯರ್. ಇಲ್ಲೆಲ್ಲ ಕ್ರೊಕೊಡೈಲ್ ಇದ್ವು. ಫುಲ್ ಒಂಥರ ಮಿಸ್ಗಾಡ್ಲಾರ್ದಾಗ ಮಲ್ಕೊಂಡ್ಬಿಟ್ಟಿದ್ವು. ಅದ್ರದ್ದೇನೋ ಮಲ್ಕೊಳೋ ಟೈಮ್ ಅನ್ಸುತ್ತೆ, ಒಂದು ಮಿಸ್ಗಾಡ್ತಿದ್ದಿಲ್ಲ, ಅಲ್ಲೆಲ್ಲ ಮಲ್ಕೊಂಡ್ಬಿಟ್ಟಿದ್ವು. ಆ್ಯಂಡ್ ದಿಸ್ ಈಸ್ ಅವರ್ ಫೇವ್ರೆಟ್ ಸ್ಪಾಟ್. ಮಕ್ಕಳಿಗೆ, ನನಗೆ ಸ್ಪೆಷಲಿ ನವಿಲ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಪೀಹನ್ ಪಿಕಾಕ್ಸ್, ಅಲ್ಲಿ ವೈಟ್ ಪಿಕಾಕ್ ಎಷ್ಟು ಚೆನ್ನಾಗಿ ಇದ್ವಂದ್ರೆ ಆ ಏರಿಯಲ್ಲೇ ವಿ ಸ್ಪೆಂಟ್ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಟೈಮ್. ಸೊ ಎಷ್ಟು ನೋಡಿದ್ರೂ ಸಾಕಾಗವಲ್ತಾಗಿತ್ತು. ದಿಸ್ ಇಸ್ ದ ಬ್ಯೂಟಿಫುಲ್ ವೈಟ್ ಪಿಕಾಕ್. ನಾ ಯಾವುದೇ ಅನಿಮಲ್ಸ್ದು ನಿಮ್ಗೆ ಇನ್ಫಾರ್ಮೇಷನ್ ಇಲ್ಲಿ ಕೊಡೋಕತ್ತಿಲ್ಲ, ಬಿಕಾಸ್ ಅಲ್ಲಿ ಹೋದರೆ ನೀವು ಒಂದೊಂದು ಬೋರ್ಡ್ ನೋಡಿ ಅದನ್ನು ಡೀಟೇಲಾಗಿ ಓದ್ಬೋದು. ಸೊ ದಟ್ ಯು ಶುಡ್ ಥರೋಲಿ ಎಂಜಾಯ್ ಆಫ್ಟರ್ ಗೋಯಿಂಗ್ ದೇರ್. ಇದು ಗ್ರೇಟ್ ಹಾರ್ನ್ಬಿಲ್. ಎಷ್ಟು ಸುಂದರವಾಗಿತ್ತು. ಎಷ್ಟು ಐ ಮೀನ್ ಒಂದು ಈ ಕ್ರಿಯೇಷನ್ ಆಫ್ ಗಾಡ್ ಅಂತ ಏನು ಅಂತಾರಲ್ಲ, ಈ ಪ್ರಾಣಿ ಪಕ್ಷಿಗಳನ್ನು ನೋಡಿದ್ರೆ ಫುಲ್ ಒಂಥರ ಇಷ್ಟು ಖುಷಿ ಆಗುತ್ತಲ್ಲಿ. ಮಕ್ಕಳು ಇಷ್ಟೆಲ್ಲ ಅಡ್ಡಾಡಿದ್ರು ಲೈಕ್ ಇದೆಲ್ಲ ನೋಡಿದ ತಕ್ಷಣ ಅದೇನೋ ಟಯರ್ಡ್ನೆಸ್ ಅಂತ ಅನ್ಸೋದೇ ಇಲ್ಲ, ನೋಡೋ ಖುಷಿ ಒಳಗೆ. ಸೊ ಇಲ್ಲಿ ಚೀತಾ, ಲೆಪರ್ಡ್ ಕೂತಿದ್ವು ಇಲ್ಲಿ. ಸೊ ಇದು ಕೂಡ ಬರ್ಡ್ ಸೆಕ್ಷನ್. ಸೊ ಇಲ್ಲಿ ಒಳಗೆ ಅಡ್ಡಾಡ್ಬೇಕಂದ್ರೆ ಈ ಥರ ವೆಹಿಕಲ್ಸು ಅದಾವು, ನಿಮ್ಗೆ ಅಡ್ಡಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ. ಸೊ ವಿ ಫಿನಿಶ್ಡ್ ಆ್ಯಂಡ್ ವಿ ವರ್ ಜಸ್ಟ್ ಕಮಿಂಗ್ ಔಟ್. ಅಲ್ಲಿ ನಿಮಗೆ ಏನಾದರೂ ಸ್ಲೈಟ್ ಸ್ನ್ಯಾಕ್ಸ್ ಆಗಲಿ ಅಥವಾ ಸಣ್ಣ ಸಣ್ಣ ಆಟಿಕೆ ಸಾಮಾನಾಗಲಿ ಅದಾವು. ನಂಗೆ ಇದು ಬಬಲ್ ಭಾಳ ಅಟ್ರಾಕ್ಟಿವ್ ಅನ್ನಿಸ್ತು, ದೊಡ್ಡ ದೊಡ್ಡ ಬಬಲ್ಸ್ ಮಾಡ್ತಿದ್ರಲ್ಲಿ. ಸೊ ಅದು ಮಕ್ಳಿಗೆ ಕೊಡ್ಸಿದ್ವಿ. So though this park is open throughout the year, the best time to visit this park is between October and February. It is during this time that the weather is cool and pleasant and perfect for spotting the blooming trees and the wildlife. So this time just after the heavy monsoon season in Karnataka, with the weather being almost perfect for going outdoors. The first week of October is also the wildlife week in the city, with the Karnataka State Forest Department organizing several wonderful nature programs in the park. ಸೊ ನಾವು ಮುಗಿಸಿ ಮನೆಗೆ ಬಂದರೂ ಮಕ್ಕಳು ಆಟ ಮುಗಿತಿರಲಿಲ್ಲ. ದೇ ವರ್ ನಾಟ್ ಸೋ ಟಯರ್ಡ್ ಆ್ಯಸ್ ಐ ಸೇಡ್. ಸೊ ಈ ಥರ ಬಬಲ್ ತೊಗೊಂಡು ಬಂದಿದ್ವಿ. ದೇ ವರ್ ಜಸ್ಟ್ ಪ್ಲೇಯಿಂಗ್ ಅರೌಂಡ್. ಸೊ ವಿ ಹ್ಯಾಡ್ ಅ ವಂಡರ್ಫುಲ್ ಡೇ. ನಮ್ಗೆ ಫುಲ್ ಇಷ್ಟ ಆಯಿತು ಬನ್ನೇರುಘಟ್ಟ. ಇನ್ನು ಬಟರ್ಫ್ಲೈ ಪಾರ್ಕ್ ಒಂದು ಉಳ್ಕೋತು, ನೆಕ್ಸ್ಟ್ ಟೈಮ್ ನೋಡ್ತೀವಿ. ನಿಮಗೂ ಈ ವರ್ಚುವಲ್ ಟೂರ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಎಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತೆ ಅಷ್ಟು ಕೊಟ್ಟಿದ್ದೀನಿ. ಇಫ್ ಯು ಹ್ಯಾವ್ ಲೈಕ್ ದಿಸ್, ಡು ನಾಟ್ ಫಾರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ರಾಹದ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್.